ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ, ನಮ್ಮ ನಾಯಕರಾದಂಥ ಸೋಮಶೇಖರ್ ರೆಡ್ಡಿ ಅವರು, ಸುರೇಶ್ ಬಾಬು ಅವರು, ಆನಂದ್ ಸಿಂಗ್ ಅವರು, ಲಕ್ಷ್ಮೀ ಅರುಣ ಅವರು ಮತ್ತು ನೇಮರಾಜ್ ನಾಯಕರು, ಕೃಷ್ಣ ನಾಯಕರು ಮತ್ತು ನಮ್ಮ ಉಸ್ತುವಾರಿಗಳಾದಂಥ ರವಿಕುಮಾರ್ ಅವರು ಅನೇಕರ ಸಮ್ಮುಖದಲ್ಲಿ ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಳ್ಳಾರಿಯಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ರಣಕಾಲಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ಕೂಡ ಇವತ್ತು ಒಂದು ರೀತಿ ರಣಕಾಳಿಯನ್ನು ಮುಳುಗಿಸುವಂತ ಕೆಲಸ ಆಗುತ್ತೆ. ಹಂಗಾಗಿ ಮೋದಿಜಿಯವರ ಸಂಕಲ್ಪ ಹತ್ತತ್ರ 400 ಸ್ಥಾನಗಳು ಗೆಲ್ಲಬೇಕು. ಈ 400 ಸ್ಥಾನಗಳಲ್ಲಿ ಬಳ್ಳಾರಿ ಸೇರಿದಂತೆ ಕರ್ನಾಟಕದಲ್ಲಿ ಕೂಡ 28 ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಾಗಿದೆ. ಹಂಗಾಗಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿಜಿಯವರ ಏನು ಈ ಮಹಾ ಸುನಾಮಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಾರ್ಟಿ ಬೇರೆ ಸಮೇತ ಕೂಡ ಕಿತ್ತಾಕುವಂತ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ಈ ಸುನಾಮಿಯಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಕ್ಷ ಕುಸ್ಕೊಂಡು ಹೋಗುವಂತ ಕೆಲಸ ಆಗುತ್ತೆ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗುವಂತ ಕೆಲಸ ಕೂಡ ಆಗುತ್ತೆ.